ಹಾಯ್ ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಅಧ್ಯಾಯ 3 ನಿರ್ದೇಶಾಂಕ ರೇಖಾಗಣಿತ ಇದರಲ್ಲಿ ಅಭ್ಯಾಸ 3.2ರ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಬರೆಯಿರಿ. ಮೊದಲನೆಯ ಪ್ರಶ್ನೆ, ಕಾರ್ಟೇಶಿಯನ್ ಸಮತಲದಲ್ಲಿ ಯಾವುದೇ ಒಂದು ಬಿಂದುವಿನ ಸ್ಥಾನ ನಿರ್ಧರಿಸಲು ಎಳೆದ ಕ್ಷಿತಿಜ ಸಮಾಂತರ ಮತ್ತು ಭೂಲಂಬ ರೇಖೆಗಳ ಹೆಸರುಗಳೇನು? ಕ್ಷಿತಿಜ ಸಮಾಂತರ ರೇಖೆಯ ಹೆಸರು x ಅಕ್ಷ, ಭೂಲಂಬ ರೇಖೆಯ ಹೆಸರು y ಅಕ್ಷ. ಇದರಲ್ಲಿ x ಅಕ್ಷಕ್ಕೆ ನಾವು ಕ್ಷಿತಿಜ ಸಮಾಂತರ ರೇಖೆ ಅಂತ ಕರೆಯುತ್ತೇವೆ. y ರೇಖೆಗೆ ನಾವು ಭೂಲಂಬ ರೇಖೆ ಅಂತ ಕರೆಯುತ್ತೇವೆ. xಗೆ ಕ್ಷಿತಿಜ ಸಮಾಂತರ ರೇಖೆ, y ಅಕ್ಷಗೆ ಭೂಲಂಬ ರೇಖೆ ಅಂತ ಕರೆಯುತ್ತೇವೆ. ಇದರಲ್ಲಿ ನಾವು ಚತುರ್ಥಕ 1, ಚತುರ್ಥಕ 2, ಚತುರ್ಥಕ 3 ಮತ್ತು ಚತುರ್ಥಕ 4 ಅಂತ 4 ಭಾಗಗಳಾಗಿ ಇದನ್ನು ನಾವು ಭಾಗಿಸುತ್ತೇವೆ. ಎರಡನೆಯ ಪ್ರಶ್ನೆ, ಈ ಎರಡು ರೇಖೆಗಳಿಂದ ಉಂಟಾದ ಸಮತಲದ ಪ್ರತಿಯೊಂದು ಭಾಗದ ಹೆಸರು ನೀವು ಈಗಾಗಲೇ ನೋಡಿದ್ರಿ. ಪ್ರತಿಯೊಂದು ಭಾಗದ ಹೆಸರು ಏನಂತ ಕರೆಯುತ್ತೀವಿ ನಾವು? ಚತುರ್ಥಕ. ಈ ಭಾಗ ಆಗಲಿ, ಈ ಭಾಗ ಯಾವುದೇ ಭಾಗ ಆಗಲಿ 4 ಭಾಗಗಳ ಹೆಸರು ಚತುರ್ಥಕ. ಎರಡು ರೇಖೆಗಳಿಂದ ಉಂಟಾದ ಸಮತಲದ ಪ್ರತಿಯೊಂದು ಭಾಗದ ಹೆಸರು ಚತುರ್ಥಕ ಆಗಿದೆ. ಮೂರನೆಯ ಪ್ರಶ್ನೆ, ಎರಡು ರೇಖೆಗಳು ಛೇದಿಸುವ ಬಿಂದುವಿನ ಹೆಸರು ಬರೆಯಿರಿ. ಎರಡು ರೇಖೆಗಳು ಈ ಚಿತ್ರದಲ್ಲಿ ನೀವು ನೋಡ್ಬೋದು. ಎರಡು ರೇಖೆಗಳು ಇಲ್ಲಿ ಛೇದಿಸಿದ್ದಾವೆ. ಈ ಬಿಂದುವಿನ ಹೆಸರು ಮಧ್ಯಬಿಂದು. ಈ ನಡುವಿನ ಬಿಂದುವಿನ ಹೆಸರು ಮಧ್ಯಬಿಂದು. ಆದ್ದರಿಂದ ಇದರ ಉತ್ತರ, ಎರಡು ರೇಖೆಗಳು ಛೇದಿಸುವ ಬಿಂದುವಿನ ಹೆಸರು ಮೂಲಬಿಂದು. ಎರಡನೆಯ ಪ್ರಶ್ನೆ, ಚಿತ್ರ ನೋಡಿ ಕೆಳಗಿನವುಗಳನ್ನು ಬರೆಯಿರಿ. ಇಲ್ಲಿ ಒಂದು ಚಿತ್ರವನ್ನು ಅವರು ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಬಿಂದುಗಳನ್ನು ಗುರುತಿಸಿ ಬರೆಯದಿದೆ. ಮೊದಲನೆಯ ಪ್ರಶ್ನೆ, ಬಿಯ ನಿರ್ದೇಶಾಂಕಗಳು. ಬಿ ಬಿಂದು ಇಲ್ಲಿ ಇದೆ. ಬಿ ಬಿಂದುವಿನ ನಿರ್ದೇಶಾಂಕಗಳು ನೋಡಬೇಕಂತಂದರೆ ಮೊದಲು x ಅಕ್ಷದ ನಿರ್ದೇಶಾಂಕ, ಆಮೇಲೆ y ಅಕ್ಷದ ನಿರ್ದೇಶಾಂಕಗಳನ್ನು ನಾವು ನೋಡಬೇಕಾಗುತ್ತದೆ. ಬಿಯ ನಿರ್ದೇಶಾಂಕಗಳನ್ನು ಕೇಳಿದ್ದಾರೆ. ಇಲ್ಲಿ ಬಿ ಬಿಂದು ಇದೆ. ಬಿ ಬಿಂದುವಿನಲ್ಲಿ ಇಲ್ಲಿ x ಅಕ್ಷದಲ್ಲಿ -5, y ಅಕ್ಷದಲ್ಲಿ 2, -5, 2. ನೆಕ್ಸ್ಟ್ ಸಿಯ ನಿರ್ದೇಶಾಂಕಗಳು. ಸಿ ಬಿಂದು ಎಲ್ಲಿ ಇದೆ? ಸಿ ಬಿಂದುವಿನಲ್ಲಿ ಮೊದಲು x ಅಕ್ಷದ ನಿರ್ದೇಶಾಂಕವನ್ನು ನಾವು ನೋಡಬೇಕಾಗುತ್ತದೆ. ಸಿ ಇಲ್ಲಿ ಬಂದಿದೆ ಅಂತಂದರೆ ಮೊದಲು x ಅಕ್ಷದಲ್ಲಿ 5, ನೆಕ್ಸ್ಟ್ y ಅಕ್ಷದಲ್ಲಿ -5, 5, -5. ಮೂರನೇ ಪ್ರಶ್ನೆ, -3, -5 ನಿರ್ದೇಶಾಂಕಗಳಿಂದ ಗುರುತಿಸುವ ಬಿಂದು. -3, -5 ಇಲ್ಲಿ ಇದೆ. -3 x ಅಕ್ಷದಲ್ಲಿ -3 ಇದೆ, y ಅಕ್ಷದಲ್ಲಿ -5 ಇದೆ ಅಂತಂದರೆ ಬಿಂದು ಇ. ನಾಲ್ಕನೆಯ ಪ್ರಶ್ನೆ, 2, -4 ನಿರ್ದೇಶಾಂಕಗಳಿಂದ ಗುರುತಿಸುವ ಬಿಂದು. 2, -4 ಜಿ ಬಿಂದು ಆಗಿದೆ. 2, x ಅಕ್ಷದಲ್ಲಿ 2 ಇದೆ, y ಅಕ್ಷದಲ್ಲಿ -4 ಇದೆ. ಆದ್ದರಿಂದ ಅದರ ಬಿಂದು ಜಿ. ಡಿ ಬಿಂದುವಿನ ಕ್ಷಿತಿಜ ಸೂಚಕ. ನೀವಿಲ್ಲಿ ನೋಡಬಹುದು. ಕ್ಷಿತಿಜ ಸೂಚಕ ಅಂತಂದರೆ x ಅಕ್ಷದಲ್ಲಿರುವ ನಿರ್ದೇಶಾಂಕ. ಡಿನಲ್ಲಿ ಇಲ್ಲಿ ಬಂದಿದೆ. ಡಿಯ ನಿರ್ದೇಶಾಂಕಗಳು ಅಂತಂದರೆ 6, -2, 6, 2 ಅಂತಂದರೆ ಅವರು ಕೇವಲ ಕ್ಷಿತಿಜ ಸೂಚಕವನ್ನು ಕೇಳಿದ್ದಾರೆ. ಅದಕ್ಕಾಗಿ ನಾವು ಕೇವಲ 6 ಇಲ್ಲಿ ಬರೆಯಬೇಕು. ಡಿ ಬಿಂದುವಿನ ಕ್ಷಿತಿಜ ಸೂಚಕ 6. ಹೆಚ್ ಬಿಂದುವಿನ ಲಂಬ ಸೂಚಕ. ಹೆಚ್ ಬಿಂದು ಇಲ್ಲಿ ಇದೆ. ಇದರ ಕ್ಷಿತಿಜ ಸೂಚಕ -5, ಲಂಬ ಸೂಚಕ ಅಂತಂದರೆ -3. ಅವರು ಕೇಳಿದ್ದು ಕೇವಲ ಲಂಬ ಸೂಚಕ. ಲಂಬ ಸೂಚಕ ಅಂತಂದರೆ -3. ಹೆಚ್ ಬಿಂದುವಿನ ಲಂಬ ಸೂಚಕ -3. ಎಲ್ ಬಿಂದುವಿನ ನಿರ್ದೇಶಾಂಕಗಳು. ಇಲ್ಲಿ ಎಲ್ ಬಿಂದುವನ್ನು y ಅಕ್ಷದ ಮೇಲೆ ಕೊಟ್ಟಿದ್ದಾರೆ. ಇದರಲ್ಲಿ ಎಕ್ಸ್ನಲ್ಲಿ ಬರುವ ಯಾವುದೆಂದರೆ 0, 5. ಯಾಕಂತಂದರೆ ಅವರು ಎಲ್ ಬಿಂದುವಿನ ನಿರ್ದೇಶಾಂಕಗಳನ್ನು ಕೇಳಿದ್ದಾರೆ. x 0 ಆಗಿರುತ್ತದೆ, y 5, 0, 5. ಎಲ್ ಬಿಂದುವಿನ ನಿರ್ದೇಶಾಂಕಗಳು 0, 5. ಎಂ ಬಿಂದುವಿನ ನಿರ್ದೇಶಾಂಕಗಳು.
ಇಲ್ಲಿ ಎಂ ಬಿಂದು ಇದೆ. ಇದರ ನಿರ್ದೇಶಾಂಕಗಳು ಅಂತಂದರೆ -3, 0. ಎಂ ಬಿಂದುವಿನ ನಿರ್ದೇಶಾಂಕಗಳು -3, 0. ಇಲ್ಲಿವರೆಗೆ ನಾವು ಅಭ್ಯಾಸ 2.2ರ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.